ಮೊಟ್ಟೆ ತಿಂತೀರಾ? ಮೊಟ್ಟೆ ತಿಂದ್ರೆ ಗಟ್ಟಿ ಆಗಬಹುದು ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಈ ಸ್ಟೋರಿ ನೋಡಲೇಬೇಕು. ಕೆಲವು ದಿನಗಳ ಹಿಂದೆ ಚಿಪ್ಸ್, ಗೋಬಿ, ಕಬಾಬ್, ಬಟಾಣಿಯಲ್ಲಿ ವಿಷಕಾರಿ ಅಂಶ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಶಾಕಿಂಗ್ ವಿಷಯ ರಿವೀಲ್ ಆಗಿದೆ. ಇದು ನಿಜಾನಾ? ಆಹಾರ ತಜ್ಞರು ಹೇಳೋದೇನು? ರಾಜ್ಯ ಸರ್ಕಾರ ಈ ಬಗ್ಗೆ ತಗೊಂಡ ನಿರ್ಧಾರವೇನು? ತೋರಿಸ್ತೀವಿ ನೋಡಿ. ಎಲ್ಲ ಮೊಟ್ಟೆನೂ ಹಾನಿಕಾರಕ ಅಲ್ಲ. ಎಲ್ಲ ಮೊಟ್ಟೆನಲ್ಲೂ ಆಂಟಿಬಯೋಟಿಕ್ಸ್ ಇರೋದಿಲ್ಲ. ಮೊಟ್ಟೆನಲ್ಲಿ ಆಂಟಿಬಯೋಟಿಕ್ ಕಂಡು ಬಂದಿದೆ ಅಂತ ಅಂದರೆ ಅದು ಲೈಫ್ ಸ್ಟಾಕ್ ಫಾರ್ಮಿಂಗ್. AOZ ಅನ್ನೋದು ಒಂದು ಮೆಟಬಲೈಟ್. ಆದರೆ ಎಲ್ಲ ಮೊಟ್ಟೆನಲ್ಲೂ ಈ ಪ್ರಮಾಣ, ಈ ಅಂಶ ಇರುತ್ತೆ ಅನ್ನೋದು ತಪ್ಪು. ಯಾವುದು ಅಫಿಷಿಯಲ್ ಪ್ರೂವ್ ಆಗಿಲ್ವಲ್ಲ, ಅಲ್ಲ ಒಬ್ಬರು ಯೂಟ್ಯೂಬ್ ಪಬ್ಲಿಸಿಟಿಗೋಸ್ಕರ ಮಾಡಿರೋದು ಅಷ್ಟೇ. ಅದು ನಿಲ್ಸೋಕ್ಕಾಗಲ್ಲ. ರೇಟುಗಳು ಹೈ ಹೋದಾಗ ಆಟೋಮೆಟಿಕ್ ಆಗಿ ಇಂಥದ್ದು ಬರುತ್ತೆ ಮಾರ್ಕೆಟ್. ಸುಮ್ಮನೆ ಹೇಳ್ತಾರೆ, ಜನಗಳಿಗೆ ಏನೇನೋ ಹೇಳ್ತಾರೆ, ಹಿಂಗೆ ಹಂಗೆ ಹಂಗೆ ಅಂತ. ಸುಮ್ಮನೆ ಏನೋ ಚೆನ್ನಾಗಿ ತಿಂತಾರೆ. ಮೊಟ್ಟೆನೇ 100% ಜಾಸ್ತಿ ಹೋಗೋದು. ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಆ ಥರದ್ದೆಲ್ಲ ಸುಳ್ಳು ಅನ್ಕೊಂಡು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಮೊಟ್ಟೆ ಬೇಕು. ಈಗ ಎಲ್ಲರಿಗೂ ಮೊಟ್ಟೆ ಬೇಕೇ ಬೇಕು. ಮಕ್ಕಳಿಗೂ ಬೇಕು, ಯುವಕರಿಗೂ ಬೇಕು, ವೃದ್ಧರಿಗೂ ಕೂಡ ಮೊಟ್ಟೆ ಬೇಕೇ ಬೇಕು. ಮೊಟ್ಟೆ ತಿಂದ್ರೆ ಗಟ್ಟಿಯಾಗ್ಬೋದು ಅಂತ ಅಂದುಕೊಂಡಿರೋ ಎಲ್ಲರೂ ಕೂಡ ಈಗ ಮೊಟ್ಟೆ ತಿಂತಾರೆ. ಮೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಅಂತ ಅಂದುಕೊಂಡಿರೋ ಎಲ್ಲರೂ ದಿನಕ್ಕೊಂದು ಮೊಟ್ಟೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ಮೊಟ್ಟೆ ಪ್ರಿಯರೆಲ್ಲ ಬೆಚ್ಚಿ ಬೀಳಿಸೋ ವಿಷಯವೊಂದು ರಿವೀಲ್ ಆಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಅಂತ ಸುದ್ದಿಯೊಂದು ಹರಿದಾಡ್ತಿದೆ. ಮೊಟ್ಟೆ ತಿನ್ನೋರು ಈ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಮೊಟ್ಟೆ ತಿಂದು ಗಟ್ಟಿಯಾಗಬೇಕು ಅಂದುಕೊಂಡಿರೋರಿಗೆ ಶಾಕ್. ಮೊಟ್ಟೆಯಲ್ಲಿದೆಯಾ ಕ್ಯಾನ್ಸರ್ ಕಾರಕ ಅಂಶ? ತಜ್ಞರು ಹೇಳೋದೇನು? ಎಸ್, ಮೊಟ್ಟೆ ತಿನ್ನಬೇಕು. ಯಾಕಂದ್ರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಹೇರಳವಾಗಿದೆ. ಒಂದು ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂ ಪ್ರೋಟೀನ್ ಇರುತ್ತದೆ. ಇದಲ್ಲದೆ ಇದು ಆರೋಗ್ಯಕ್ಕೆ ಉತ್ತಮವಾದದ್ದು. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ರಂಜಕ, ಪೊಟ್ಯಾಷಿಯಂ, ಫೋಲೇಟ್, ಥಯಾಮಿನ್ ನಂತಹ ಅನೇಕ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ಯಾವುದೇ ವಯಸ್ಸಿನ ಆರೋಗ್ಯವಂತ ವ್ಯಕ್ತಿಯು ಪ್ರತಿದಿನ ಒಂದು ಮೊಟ್ಟೆಯನ್ನ ತಿನ್ನಬಹುದು. ಈ ರೀತಿ ದಿನಾಲೂ ಮೊಟ್ಟೆಯನ್ನ ತಿನ್ನೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಆದರೆ ಈಗ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರಬಹುದು ಅನ್ನೋ ಒಂದು ಆಘಾತಕಾರಿ ವಿಚಾರ ರಿವೀಲ್ ಆಗಿದೆ. ಇದು ಮೊಟ್ಟೆ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಮೊಟ್ಟೆ ಅಂದ್ರೆ ಕೆಲವರ ಪಾಲಿಗೆ ಪಂಚಪ್ರಾಣ. ಡೈಲಿ ಒಂದಾದ್ರೂ ಮೊಟ್ಟೆ ಬೇಕೇ ಬೇಕು. ಅದರಲ್ಲೂ ಜಿಮ್ಗೆ ಹೋಗೋರಂತೂ ಮೊಟ್ಟೆ ತಿನ್ನಲೇಬೇಕು. ಮಕ್ಕಳು ಸದೃಢವಾಗಿ ಬೆಳೀಬೇಕು ಅಂತಾನೆ ಶಾಲೆಗಳಲ್ಲೂ ಕೂಡ ಮೊಟ್ಟೆ ಭಾಗ್ಯ ನೀಡಲಾಗ್ತಿದೆ. ಬಹುತೇಕ ವೈದ್ಯರು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಮೊಟ್ಟೆಯನ್ನ ರೆಫರ್ ಮಾಡ್ತಾರೆ. ಹೀಗಾಗಿಯೇ ಮೊಟ್ಟೆಯಿಂದ ರೆಡಿಯಾಗೋ ಅಡುಗೆ ಕೂಡ ಸಖತ್ ಫೇಮಸ್. ಮೊಟ್ಟೆ ಬೋಂಡ, ಮೊಟ್ಟೆ ಫ್ರೈ, ಎಗ್ ರೈಸ್, ಎಗ್ ದೋಸೆ, ಮೊಟ್ಟೆಯಿಂದ ಮಾಡೋ ಅಡುಗೆಗಳನ್ನ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಜನರ ಸಂಖ್ಯೆ ಏನೂ ಕಡಿಮೆಗಿಲ್ಲ. ಇಷ್ಟು ದಿನ ಬಾಯಿ ಚಪ್ಪರಿಸ್ಕೊಂಡು ತಿಂತಿದ್ದವರಿಗೆ ಈಗ ಆತಂಕ ಶುರುವಾಗಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಆಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಎಸ್, ಕೆಲವೊಂದು ಬ್ರ್ಯಾಂಡ್ನ ಹೆಸರಲ್ಲಿ ಮಾರೋ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿರೋದು ಪತ್ತೆಯಾಗಿದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಎಂಬ ಆಂಟಿಬಯೋಟಿಕ್ ಕಂಡು ಬಂದಿದೆ. ಈ ಆಂಟಿಬಯೋಟಿಕ್ DNA-ಗಿಂತ ಸಂತಾನೋತ್ಪತ್ತಿ ಅಂಗಗಳು ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಎಲ್ಲದಕ್ಕೂ ಹಾನಿ ಮಾಡುತ್ತದೆ ಅಂತ ಹೇಳಲಾಗ್ತಿದೆ. ಇದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕಾರಣವಾಗಬಹುದು ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಮಾತುಗಳಿಂದ ಜನ ಆತಂಕಕ್ಕೆ ಒಳಗಾಗಿದ್ದು ಮೊಟ್ಟೆ ತಿನ್ನೋದಕ್ಕೂ ಭಯ ಪಡುವಂತಾಗಿದೆ. ಜನರ ಆತಂಕ ದೂರ ಮಾಡೋದಕ್ಕೆ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಈಗ ಸದ್ಯಕ್ಕೆ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹಿಸಿದೆ. ಮೊಟ್ಟೆಯಲ್ಲಿ AOZ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆ ಅನ್ನೋ ಚರ್ಚೆಯಾಗ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. ಬೆಂಗಳೂರಿನಲ್ಲದೆ 50ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಸೂಪರ್ ಮಾರ್ಕೆಟ್, ಮಾರುಕಟ್ಟೆಗಳಲ್ಲಿ ಮೊಟ್ಟೆಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಮೊಟ್ಟೆ ಸ್ಯಾಂಪಲ್ಸ್ ಪಡೆದು ಲ್ಯಾಬ್ ಟೆಸ್ಟ್ಗೆ ಕಳುಹಿಸಲಾಗಿದೆ.
ಮೊಟ್ಟೆಗಳ ಕುರಿತು ವರದಿ ಸಿದ್ಧಪಡಿಸಲು ಸರಕಾರ ಮುಂದಾಗಿದೆ. ಲ್ಯಾಬ್ನ ವರದಿ ಮುಂದಿನ ವಾರದೊಳಗೆ ಆರೋಗ್ಯ ಇಲಾಖೆ ಕೈ ಸೇರಲಿದೆ. ಸದ್ಯಕ್ಕೆ ಜನರ ಆತಂಕ ಕಡಿಮೆ ಮಾಡಲು ಸರಕಾರ ಯತ್ನಿಸ್ತಾಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶದ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಏಗಾಸ್ ಕಂಪನಿಯ ಮೊಟ್ಟೆಯಲ್ಲಿ ಉಪಯೋಗ ಮಾಡಬಾರದ ಆಂಟಿಬಯೋಟಿಕ್ ಇದೆ ಅನ್ನೋ ಮಾಹಿತಿ ಬಂದಿತ್ತು. ಇದರ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳಲು ಇಲಾಖೆಯವರಿಗೆ ಸೂಚಿಸಿದ್ದೇನೆ. ಈಗಾಗಲೇ ಸ್ಯಾಂಪಲ್ಗಳನ್ನ ತೆಗೆದುಕೊಳ್ಳಲಾಗಿದ್ದು, ಏಗಾಸ್ ಕಂಪನಿಯ ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿದ್ದಾರೆ. ಟೆಸ್ಟ್ ಮಾಡಿದ ಬಳಿಕ ವರದಿ ಬಗ್ಗೆ ಹೇಳ್ತೇನೆ. ಇದರಲ್ಲಿ ಆತಂಕ ಪಡೋದು ಬೇಡ ಎಂದು ಹೇಳಿದ್ದಾರೆ. ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀವಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ. ಮತ್ತು ಆ ಎಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದು ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಪೌಷ್ಟಿಕಾಂಶಗಳ ಜೊತೆಗೆ ಮೊಟ್ಟೆಯಲ್ಲಿ ವಿಟಮಿನ್ಗಳು ಹೇರಳವಾಗಿವೆ. ವಿಟಮಿನ್ B12 ಜೊತೆಗೆ ಹಲವು ಪೋಷಕಾಂಶಗಳು ಮೊಟ್ಟೆಯಲ್ಲಿ ಇರೋದ್ರಿಂದ ದೇಹಕ್ಕೆ ಇದು ತುಂಬಾ ಉಪಯೋಗಕಾರಿ. ಮೊಟ್ಟೆ ನೂರಾರು ರೀತಿಯ ಪೋಷಕಾಂಶಗಳನ್ನು ದೇಹಕ್ಕೆ ನೀಡೋದ್ರಿಂದ ಸಹಜವಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ವಿಟಮಿನ್ ಎ ಅಂತಹ ಪೋಷಕಾಂಶಗಳು ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ. ಹಲವಾರು ಸೋಂಕುಗಳಿಗೆ ಅಡ್ಡಿಯಾಗಿ ನಮ್ಮ ದೇಹದಲ್ಲಿ ಮೊಟ್ಟೆ ನಿಲ್ಲುತ್ತದೆ. ಆದರೆ ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಅನ್ನೋ ವಿಚಾರವೇ ಮೊಟ್ಟೆ ಪ್ರಿಯರನ್ನು ಕಾಡ್ತಾಗಿದೆ. ಈ ಬಗ್ಗೆ ಆಹಾರ ತಜ್ಞ ಡಾಕ್ಟರ್ ಕೀರ್ತಿ ಕಿರಿಸಾವೆ ಎಲ್ಲ ಮೊಟ್ಟೆಯು ಹಾನಿಕಾರಕ ಅಲ್ಲ ಎಂದಿದ್ದಾರೆ. ಕೋಳಿಗೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ. ಇದರಿಂದಾಗಿ ಮೊಟ್ಟೆಯಲ್ಲೂ ಈ ಅಂಶ ಸೇರೋ ಸಾಧ್ಯತೆ ಇದೆ. ಎಲ್ಲ ಮೊಟ್ಟೆನೂ ಹಾನಿಕಾರಕ ಅಲ್ಲ, ಎಲ್ಲ ಮೊಟ್ಟೆನಲ್ಲೂ ಆಂಟಿಬಯೋಟಿಕ್ಸ್ ಇರೋದಿಲ್ಲ. ಮೊಟ್ಟೆನಲ್ಲಿ ಆಂಟಿಬಯೋಟಿಕ್ ಕಂಡು ಬಂದಿದೆ ಅಂತ ಅಂದರೆ ಅದು ಲೈಫ್ ಸ್ಟಾಕ್ ಫಾರ್ಮಿಂಗ್. ಈಗ ಫಾರ್ಮ್ನಲ್ಲೆಲ್ಲ ಕುರಿ ಕೋಳಿ ಆಗಿರ್ಬೋದು, ಇದನ್ನೆಲ್ಲ ರೇರ್ ಮಾಡಬೇಕಾದಾಗ ಅವಕ್ಕೆ ಏನಾದರೂ ಕಾಯಿಲೆ ಬಂದರೆ ಅದ್ರದ್ದು ಊಟದ ಜೊತೆಗೆ ಮತ್ತು ಅವಕ್ಕೆ ಕೆಲವೊಂದು ವ್ಯಾಕ್ಸಿನೇಷನ್ಗೆ ಅಂತ ಆ್ಯಂಟಿಬಯೋಟಿಕ್ಸ್ ಅದಕ್ಕೆ ಕೊಡ್ತಾರೆ. ಸೊ ಈ AOZ ಅನ್ನೋದು ಒಂದು ಮೆಟಬಲೈಟ್. ಆದರೆ ಎಲ್ಲ ಮೊಟ್ಟೆನಲ್ಲೂ ಈ ಪ್ರಮಾಣ ಈ ಅಂಶ ಇರುತ್ತೆ ಅನ್ನೋದು ತಪ್ಪು. ಸದ್ಯಕ್ಕೆ ಒಂದು ಕಂಪನಿಯ ಮೊಟ್ಟೆಯಲ್ಲಿ AOZ ಅಂಶ ಕಂಡು ಬಂದಿದೆ. ಇದು ಹೆಚ್ಚಾಗಿ ಮನುಷ್ಯನ ದೇಹ ಸೇರಿದ್ರೆ ಮಾತ್ರ ತೊಂದರೆ ಎಂದಿದ್ದಾರೆ. ಈಗ ಸದ್ಯಕ್ಕೆ ಮೊಟ್ಟೆ ರೇಟು ಜಾಸ್ತಿಯಾಗಿದೆ. ಚಳಿಗಾಲ ಆಗಿರೋದ್ರಿಂದ ಮೊಟ್ಟೆಗೆ ತುಂಬಾನೇ ಬೇಡಿಕೆ ಇದ್ದು ರೇಟ್ ಜಾಸ್ತಿಯಾಗಿದೆ. ಆದ್ದರಿಂದಲೇ ಇಂತಹ ಊಹಾಪೋಹಗಳು ಹರಡ್ತಾಗಿದಾವಂತೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿಲ್ಲ, ಅದಿನ್ನೂ ಸಾಬೀತಾಗಿಲ್ಲ ಎಂದಿದ್ದಾರೆ ಮೊಟ್ಟೆ ವ್ಯಾಪಾರಿಗಳು. ಯಾವುದು ಅಫಿಷಿಯಲಿ ಪ್ರೂವ್ ಆಗಿಲ್ವಲ್ಲ, ಅಲ್ಲ ಒಬ್ಬರು ಯೂಟ್ಯೂಬ್ ಪಬ್ಲಿಸಿಟಿಗೋಸ್ಕರ ಮಾಡಿರೋದು ಅಷ್ಟೇ. ಪೋಲ್ಟ್ರಿ ಬೆಸ್ಟ್ ಪ್ರೋಟೀನ್ ಅವೈಲಬಲ್ ಇವಾಗ ಮಾರ್ಕೆಟಲ್ಲಿ ಎಗ್ಸೇನೆ. ಸೊ ಈಗ ಮೊಟ್ಟೆಲಿ ಈ ತರ ಅಂತ ಹೇಳಿದ್ರೆ ಮೊಟ್ಟೆ ಸುಮಾರು ಜನ ಯೂಸ್ ತಗೊಳ್ತಾರೆ, ಎಕ್ಸರ್ಸೈಸ್ ಮಾಡೋರು ಅಥವಾ ಪ್ರೋಟೀನ್. ಅದು ಟೆಕ್ನಿಕಲಿ ಪ್ರೂವ್ ಆಗಿಲ್ವಲ್ಲ, ಕೆಮಿಕಲ್ ಟೆಸ್ಟ್ ಕೊಟ್ಟು ಪ್ರೂವ್ ಆದರೆ ತಾನೆ ಅದು ಹೇಳೋಕ್ಕಾಗೋದು. ಪೋಲ್ಟ್ರಿಯಲ್ಲಿ ಆಗಲ್ಲ, ಬರ್ಡ್ಸಿಗೆ ಮಾತ್ರ ಆಂಟಿಬಯೋಟಿಕ್ ಹೋದ್, ಬರ್ಡ್ಸ್ನ ಎಗ್ಸ್ ಬರೋದು ಎಲ್ಲಿ ಪ್ರೂವ್ ಆಗಿಲ್ಲ. ಹೆಲ್ತ್ ಮಿನಿಸ್ಟ್ರಿಗೆ ಏನಾದರೂ ಈ ವಿಚಾರವಾಗಿ ರಿಕ್ವೆಸ್ಟ್ ಅವರು ಗ್ರ್ಯಾಜುಯಲಾಗಿ ರ್ಯಾನ್ಡಮ್ ಟೆಸ್ಟ್ ಮಾಡ್ತಾ ಇರ್ತಿರ್ಬೇಕಾರಲ್ಲ. ಯಾಕಂದರೆ ಸುಮಾರು ಡಿಫೆನ್ಸ್ಗೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆಲ್ಲ ಹೋಗ್ತಿದೆಯಲ್ಲ ಸಪ್ಲೈ, ಅವ್ರಿಗೆಲ್ಲ ಅವರ್ ಇರುತ್ತಲ್ಲ ಏನಿದೆ ಅಂತ. ಸೊ ಇದ್ರ ಬಗ್ಗೆ ಒಂದು ಕ್ಲೈಮ್ಯಾಕ್ಸ್ ಕೊಡಬೇಕು ಅಂತ ಕೇಳ್ಕೊತೀರಾ ಈ ಗಾಸಿಪ್ಗಳಿಗೆಲ್ಲ? ಇಲ್ಲ, ಅದು ನಿಲ್ಸಕ್ಕಾಗಲ್ಲ. ರೇಟುಗಳು ಹೈ ಹೋದಾಗ ಆಟೋಮೆಟಿಕ್ ಆಗಿ ಇಂಥದ್ದು ಬರುತ್ತೆ ಮಾರ್ಕೆಟಲ್ಲಿ. ಒಟ್ನಲ್ಲಿ ಈಗೊಂದು ವದಂತಿ ಹಬ್ಬಿದೆ. ಆ ವದಂತಿ ಸತ್ಯಾನೋ ಸುಳ್ಳು ಅನ್ನೋದನ್ನ ತಜ್ಞರು ಲ್ಯಾಬ್ನಲ್ಲಿ ಡಿಸೈಡ್ ಮಾಡ್ತಾರೆ. ಸರ್ಕಾರ ಕೂಡ ಜನರಲ್ಲಿರೋ ಆತಂಕವನ್ನು ಕಡಿಮೆ ಮಾಡೋಕೆ ಶ್ರಮಿಸಬೇಕಿದೆ.